ಧರ್ಮಸ್ಥಳದಲ್ಲಿ ಮೂಳೆ ಹುಡುಕಾಟ ಶುರುವಾಗಿ 11 ದಿನವಾಯಿತು. 1, 2 ಅಂತ ಶುರುವಾದ ಸ್ಪಾಟ್ ನಂಬರ್ 16ಕ್ಕೆ ಬಂದು ನಿಂತಿದೆ. ಆದರೆ ಬುರುಡೆ ರಹಸ್ಯ ಮಾತ್ರ ಬಿಚ್ಕೊಳ್ತಿಲ್ಲ. ಅನಾಮಿಕ ದೂರು ನೀಡುತ್ತಿದ್ದಂತೆ ವರದಿ ಮಾಡಿದ್ದ ಏಕೈಕ ಚಾನೆಲ್. ಸರ್ಕಾರ ಎಸ್ಐಟಿ ರಚಿಸಿದ್ದರೂ ವರದಿ ಮಾಡದವರ ನಡುವೆ ನಿರ್ಭೀತಿಯ ವರದಿ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಎಸ್ಐಟಿ ಎಂಟ್ರಿಯನ್ನ ಕೊಡಲಿದೆ. ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ತನಿಖೆಯ ಬಗ್ಗೆ ದಾರಿ ತಪ್ಪಿಸದ ವರದಿಗಾರಿಕೆ. ವಿಶ್ವಾಸಾರ್ಹ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ಹನ್ನೊಂದು ದಿನ ಆಯ್ತು. ಬರೋಬ್ಬರಿ 11 ದಿನ ಆಯ್ತು. 11 ದಿನಗಳಿಂದ ಧರ್ಮಸ್ಥಳ ಭಾಗದಲ್ಲಿ 100 ಶವಗಳಿವೆ ಅನ್ನೋ ಮುಸುಕುದಾರಿ ಹೇಳಿಕೆ ಆಧರಿಸಿ ಹುಡುಕಾಟ ನಡೆಯುತ್ತಿದೆ. ಅನಾಮಿಕ ವ್ಯಕ್ತಿ ಎಲ್ಲೆಲ್ಲಿ ಜಾಗ ತೋರಿಸುತ್ತಿದ್ದಾನೋ ಅಲ್ಲೆಲ್ಲ ಎಸ್ಐಟಿ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಮುಂದೆ ನಿಂತ್ಕೊಂಡು ಅಗೆದು ಕಳೆ ಬರಹಗಳಿಗಾಗಿ ಶೋಧ ನಡೆಸುತ್ತಿದ್ದಾರೆ. ಇಲ್ಲಿಯವರೆಗೂ ಅನಾಮಿಕ ವ್ಯಕ್ತಿ ಹೇಳಿದ ಜಾಗಗಳಲ್ಲಿ, ಗುರುತು ಮಾಡಿಸಿದ ಜಾಗಗಳಲ್ಲಿ ಒಟ್ಟು 2 ಕಡೆ ಕಳೆ ಬರಹಗಳು ಸಿಕ್ಕಿದೆ. ಉಳಿದ ಕಡೆಯಲ್ಲೆಲ್ಲ ಬರೀ ನೆಲ ಅಗೆದು ಗುಂಡಿ ತೋಡಿದ್ರೆ ಹೊರತು ಯಾವುದೇ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ. ಮಹಿಳೆಯದ್ದಾಗಲಿ ಯುವತಿಯರದ್ದಾಗಲಿ ಬಾಲಕಿಯರ ಕಳೆ ಬರಹವಾಗಲಿ ಸಿಕ್ಕಿಲ್ಲ. ಬಾಹುಬಲಿ ಬೆಟ್ಟದಲ್ಲಿ ಹುಡುಕಾಟ ಜೋರು. ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ತಪ್ಪಲಿನ ಕಾಡಿನಲ್ಲಿ ಇವತ್ತು ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸುತ್ತಿದ್ದಾರೆ. ಬೆಳಗ್ಗೆ ಎಸ್ಐಟಿ ಕಚೇರಿಯಿಂದ ಮುಸುಕುದಾರಿಯನ್ನ ಕರ್ಕೊಂಡು ಅಧಿಕಾರಿಗಳು ಹೊರಟರು. ಎಲ್ಲರೂ ನಿನ್ನೆ ಉತ್ಖನನ ನಡೆಸಿದ್ದ ಕಲ್ಲೇರಿ ಮತ್ತು ಬೋಳಿಯಾರ್ ಭಾಗದಲ್ಲೇ ಇವತ್ತು ಶೋಧ ಕಾರ್ಯ ನಡೆಸ್ತಾರೆ ಅಂದುಕೊಂಡಿದ್ರು. ಆದರೆ ಮುಸುಕುದಾರಿ ವ್ಯಕ್ತಿ ಧರ್ಮಸ್ಥಳದ ಬಾಹುಬಲಿ ವಿಗ್ರಹ ಪ್ರತಿಷ್ಠಾಪಿಸಿರುವ ರತ್ನಗಿರಿ ಬೆಟ್ಟದ ಮಾರ್ಗಕ್ಕೆ ಕರೆದುಕೊಂಡು ಬಂದ. ಬಾಹುಬಲಿ ಬೆಟ್ಟದ ಕೆಳಭಾಗದಲ್ಲೇ ಅನಾಮಿಕ ವ್ಯಕ್ತಿ ಹೊಸದಾಗಿ 16ನೇ ಜಾಗ ತೋರಿಸಿದ. ತಕ್ಷಣ ಅನಾಮಿಕ ತೋರಿಸಿದ ಪಾಯಿಂಟ್ ನಂಬರ್ 16ರ ಜಾಗವನ್ನೆಲ್ಲ ಕ್ಲೀನ್ ಮಾಡಿಸಿದ್ರು. ಸುತ್ತಲೂ ಟೇಪ್ ಹಾಕಿ ಜಾಗ ಗುರುತು ಮಾಡಿದ್ರು. ಆಮೇಲೆ ಹಸಿರು ಬಣ್ಣದ ಪರದೆ ಕಟ್ಟಿದ್ರು. 10ಕ್ಕೂ ಹೆಚ್ಚು ಗುಂಡಿ ಅಗೆಯೋ ಕಾರ್ಮಿಕರು ಬಂದ್ರು. ಮಿನಿ ಅರ್ತ್ ಮೂವರ್ ಕೂಡ ಬಂತು. ಅಗೆದ್ರು ಬರೋಬ್ಬರಿ 10 ಅಡಿ ಆಳ, 6 ಅಡಿಗೂ ಹೆಚ್ಚು ಅಗಲ ಅಗೆದ್ರು. ಆದ್ರೆ ಇದ್ದಕ್ಕಿದ್ದಂತೆ ಕಲ್ಲು ಬಂಡೆ ಸಿಕ್ತು. ಆಮೇಲೆ ಅನಾಮಿಕ ವ್ಯಕ್ತಿ ಬಂಡೆಯನ್ನ ತೆಗೆಸಿ ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಮನವಿ ಇಟ್ಟ. ಬಂಡೆ ತೆಗೆಸಿ ಅಂತ ಪಟ್ಟು ಹಿಡಿದ ಅನಾಮಿಕ. ದಿಗ್ಭ್ರಾಂತರಾದ ಎಸ್ಐಟಿ ಕಂದಾಯ ಅಧಿಕಾರಿಗಳು. ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಉತ್ಖನನ ಮಾಡುತ್ತಿದ್ದಾಗ ಸರಿಸುಮಾರು 10 ಅಡಿ ಆಳದಲ್ಲಿ ಬಂಡೆ ಸಿಕ್ತು. ಆದ್ರೆ ಬಂಡೆಯನ್ನ ತೆಗೆದು ನೋಡಿ ಅಂತ ಅನಾಮಿಕ ಹಠ ಹಿಡಿದ. ಬಂಡೆ ಕೆಳಗೆ ಹೇಗಪ್ಪ ಶವ ಹೂತಿಡಲು ಸಾಧ್ಯ ಅಂತ ಪ್ರಶ್ನೆ ಹಾಕಿದ್ರು. ಆಗ ಮುಸುಕುದಾರಿ ಕೊಟ್ಟ ಉತ್ತರ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಒಂದು ಕ್ಷಣ ಅವಾಕಾಗಿ ಹೋದ್ರು. ಕೊನೆಗೆ ಜೆಸಿಬಿಯನ್ನ ಕರೆಸಿ ಬಂಡೆಯನ್ನು ತೆಗೆದರು. ಬಂಡೆಯನ್ನ ತೆಗೆಸೋ ಮಧ್ಯದಲ್ಲಿ ಮಳೆಯು ಅಬ್ಬರಿಸಿ ಬೊಬ್ಬೆ ಹಾಕ್ತು. ಆದ್ರೂ ಅಧಿಕಾರಿಗಳು ಕೆಲಸ ನಿಲ್ಲಿಸಲಿಲ್ಲ. 12ರಿಂದ 14 ಅಡಿ ಆಳ, 7-8 ಅಡಿ ಅಗಲ, ಹತ್ತತ್ರ ಬಾವಿ ತೋಡದಂಗೆ ತೋಡಿದ್ರು. ಯಾವ ಅಸ್ಥಿ ಪಂಜರವೂ ಸಿಗಲಿಲ್ಲ. ಕೊನೆಗೆ ಮುಸುಕುದಾರಿ ವ್ಯಕ್ತಿ ಮತ್ತೊಂದು ಜಾಗ ತೋರಿಸಿದ. ಬಾಹುಬಲಿ ಬೆಟ್ಟದಲ್ಲದೆ ಮತ್ತೊಂದು ಜಾಗ ತೋರಿಸಿದ್ದಾನೆ ಅನಾಮಿಕ. 16ನೇ ಪಾಯಿಂಟ್ನ 15 ಅಡಿ ದೂರದಲ್ಲಿ ಹೊಸ ಜಾಗ ಮಾರ್ಕ್ ಆಗಿದೆ. ಅನಾಮಿಕ ತೋರಿಸಿದ ಹೊಸ ಜಾಗಕ್ಕೆ 16A ಅಂತ ಎಸ್ಐಟಿ ಬೋರ್ಡ್ ಕೂಡ ಹಾಕಿದೆ. 16A ಜಾಗದ ಸುತ್ತಲೂ ಗಿಡಗಂಟಿ ತೆರವು ಮಾಡಿ ಮಾರ್ಕ್ ಹಾಕಿ ಭದ್ರತೆ ಹೆಚ್ಚಿಸಲಾಗಿದೆ. ಪ್ರತಿಯೊಂದನ್ನು ಸಂಪೂರ್ಣ ವಿಡಿಯೋ ಚಿತ್ರೀಕರಿಸಿರುವ ಎಸ್ಐಟಿ ಅಧಿಕಾರಿಗಳು ಮೃತದೇಹ ಎಲ್ಲಿಂದ ತಂದಿದ್ದ, ಹೇಗೆ ತಂದ, ಎಲ್ಲಿ ಹೂತಿದ್ದ ಅಂತ ಪ್ರಶ್ನೆ ಮಾಡಿ ವಿಡಿಯೋ ಮಾಡಿಕೊಂಡಿದ್ದಾರೆ. ಸದ್ಯ 11ನೇ ದಿನದ ಉತ್ಖನನ ನಿಲ್ಲಿಸಿ ಅಧಿಕಾರಿಗಳು ವಾಪಸಾದ್ರು. ಆದ್ರೆ ಈ ಉತ್ಖನನದ ಮಧ್ಯೇನೆ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಎನ್ ಹೊಸ ಆಕ್ಷೇಪ ತೆಗೆದಿದ್ದಾರೆ. ಬಾಹುಬಲಿ ಬೆಟ್ಟದ ಸುತ್ತಲಿನ ರಸ್ತೆಗಳ ಅಗಲೀಕರಣ ಮಾಡಿದ್ದನ್ನೇ ಪ್ರಶ್ನೆ ಎತ್ತಿದ್ದಾರೆ. ಒಂದು ಕಡೆ ವಕೀಲ ಮಂಜುನಾಥ್ ಹೊಸ ಆರೋಪ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಕೇಸ್ ವಿಚಾರದಲ್ಲಿ ಎಸ್ಐಟಿಗೆ ಮತ್ತೊಂದು ದೂರು ದಾಖಲಾಗಿದೆ. ಈ ಬಗ್ಗೆ ನ್ಯೂಸ್ 18ಗೆ ದೂರಿನ ಎಕ್ಸ್ಕ್ಲೂಸಿವ್ ಪ್ರತಿ ಲಭ್ಯವಾಗಿದೆ.
ಧರ್ಮಸ್ಥಳ ಗ್ರಾಮಸ್ಥರಿಂದಲೇ ಎಸ್ಐಟಿಗೆ ಮನವಿ ಸಲ್ಲಿಸಲಾಗಿದೆ. ಮುಸುಕುದಾರಿ ವ್ಯಕ್ತಿ ಯಾರೆಂದು ನಮಗೆ ಗೊತ್ತಿದೆ. ಆತ ಶವಗಳನ್ನ ಹೂತಿಟ್ಟಿರೋದನ್ನ ನೋಡಿದ್ದೇವೆ. ಹೀಗಾಗಿ ಉತ್ಖನನ ಕಾರ್ಯಾಚರಣೆಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಿ, ಎಲ್ಲವನ್ನೂ ಸ್ವತಂತ್ರವಾಗಿ ತೋರಿಸಲು ಅವಕಾಶ ಮಾಡಿಕೊಡಿ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಧರ್ಮಸ್ಥಳ ಉಳಿಸಿ ಅಭಿಯಾನಕ್ಕೆ ಬಿಜೆಪಿ ಸಿದ್ಧತೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳಿಗಾಗಿ ಹುಡುಕಾಟ ನಡೀತಿರೋ ಮಧ್ಯೆ ಧರ್ಮಸ್ಥಳ ಉಳಿಸಿ ಘೋಷವಾಕ್ಯದೊಂದಿಗೆ ಅಭಿಯಾನ ಶುರುವಾಗ್ತಿದೆ. ಆಗಸ್ಟ್ 16ರಂದು ಅಭಿಯಾನಕ್ಕೆ ಚಾಲನೆ ನೀಡಿ 200ಕ್ಕೂ ಹೆಚ್ಚು ಕಾರುಗಳ ಮೂಲಕ ಧರ್ಮಸ್ಥಳ ರ್ಯಾಲಿ ನಡೆಸ್ತೇವೆ ಅಂತ ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಘೋಷಿಸಿದ್ರು. ಅಷ್ಟೇ ಅಲ್ಲ, ಅನಾಮಿಕ ವ್ಯಕ್ತಿಯನ್ನು ಮೊದಲು ಗಲ್ಲಿಗೇರಿಸಬೇಕು ಅಂದ್ರು. SIT ತನಿಖೆ ಆಗ್ತಾ ಇದೆಯೋ ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ. ಇವತ್ತು SIT ಆಲ್ರೆಡಿ 15 ಕಡೆ 13 ಕಡೆ ಗುಂಡಿಗಳನ್ನು ನೀರು ತೋರಿಸೋರೆ. ಒಂದು ಕಡೆ ಎಲ್ಲೋ ಸಿಕ್ತು, ಅದು ನೋಡಿದ್ರೆ ಯಾರೋ ಪುರುಷಂದು ಅಂತ ಹೇಳಿ ಬಂತು. ಈ ಥರ ಸುಳ್ಳು ಎಲ್ಲ ಕೂಡ ಮಾಡಿ ಅಪಪ್ರಚಾರ ಮಾಡಿ ನಮ್ಮ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಾ ಇರೋದ್ರಿಂದ ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 200 ಕಾರುಗಳಲ್ಲಿ ನಾವು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಸ್ಲೋಗನನ್ನು ಹಾಕ್ಕೊಂಡು ಕೇಸರಿ ಧ್ವಜವನ್ನು ಕಟ್ಕೊಂಡು ನಾವು 16ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ನಾವು ಅಲ್ಲಿಂದ ಮುಗಿಸ್ಕೊಂಡು ಮಾರನೇ ದಿನ ನಾವು ವಾಪಸ್ಸನ್ನು ಬರ್ತಾ ಇದ್ದೀವಿ. GPR ಬಂದಿಲ್ಲ, ಹೆಚ್ಚಾಯಿತು 13ನೇ ಪಾಯಿಂಟ್ ಕುತೂಹಲ. ಧರ್ಮಸ್ಥಳ ಸುತ್ತ ಇಲ್ಲಿಯವರೆಗೂ ಅನಾಮಿಕ ತೋರಿಸಿದ ಜಾಗಗಳಲ್ಲಿ 1ರಿಂದ 12ರವರೆಗೂ ಹುಡುಕಾಟ ನಡೆಸಲಾಗಿದೆ. ಈಗ 14, 15, 16ನೇ ಜಾಗವನ್ನ ಹುಡುಕಾಡಿದ್ದು, ಅಲ್ಲೂ ಏನೂ ಸಿಕ್ಕಿಲ್ಲ. ಈಗ 16ನೇ ಜಾಗ ಗುರುತಿಸಿದ್ದಾನೆ. ಇದರ ಮಧ್ಯೆ 8 ಶವಗಳನ್ನ ಒಂದು ಕಡೆ ಹೂತಿದ್ದೆ ಅಂತ ಅನಾಮಿಕ ತೋರಿಸಿದ್ದ 13ನೇ ಪಾಯಿಂಟ್ನಲ್ಲಿ ಇನ್ನೂ ಉತ್ಖನನ ಆಗಿಲ್ಲ. ಇನ್ನು ಸ್ಪಾಟ್ 13ರಲ್ಲಿ ಸುಮಾರು 15 ಅಡಿಯಷ್ಟು ಮಣ್ಣು ಇರೋ ಕಾರಣ ಕೂಲಿ ಕಾರ್ಮಿಕರಿಂದ ಮಣ್ಣು ಅಗೆಯೋದು ಕಷ್ಟವಾಗಿದ್ದು GPR ಮೊರೆ ಹೋಗಿದ್ದಾರೆ. ಆದರೆ SIT ಕೈಗೆ ಇನ್ನೂ GPR ಸೇರಿಲ್ಲ. ಬೆಂಗಳೂರಿನಿಂದ GPR ಬರಬೇಕಿದ್ದು ಯಾವಾಗ ಬರುತ್ತೆ ಅನ್ನೋದು ರಹಸ್ಯವಾಗಿಯೇ ಇದೆ. ದಿನಗಳೆದಂತೆ ಧರ್ಮಸ್ಥಳದ ಸುತ್ತ ನಿಗೂಢ ರಹಸ್ಯಗಳು, ಕೌತುಕಗಳು ಹೆಚ್ಚಾಗ್ತಾನೆ ಹೋಗ್ತಿವೆ. ಒಂದು ಕಡೆ ದೂರಿನ ಮೇಲೆ ದೂರುಗಳು, ಹೊಸ ವ್ಯಕ್ತಿಗಳು SIT ಕದ ತಟ್ಟಿದ್ದಾರೆ. ಇನ್ನೊಂದು ಕಡೆ SIT ಅಧಿಕಾರಿಗಳು ಉತ್ಖನನವನ್ನು ನಡೆಸುತ್ತಿದ್ದಾರೆ. ಇಷ್ಟು ದಿನ ನೇತ್ರಾವತಿ ನದಿ ತೀರದಲ್ಲೆಲ್ಲ ಹುಡುಕಾಡಿದ್ದಾಯ್ತು. ನಿನ್ನೆವರೆಗೂ ಕಲ್ಲೇರಿ, ಗೋಳಿಯಾರ್ ಭಾಗದಲ್ಲಿ ಹುಡುಕಾಟ ಮುಗಿಸಿದ್ದಾಯ್ತು. ಈಗ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ತಪ್ಪಲಿನವರೆಗೂ ಹೂತಿಟ್ಟ ಶವಗಳ ರಹಸ್ಯಗಳ ಹುಡುಕಾಟ ಬಂದು ನಿಂತಿದೆ. ನಾಳೆ ಭಾನುವಾರ, ಹೀಗಾಗಿ ಬಾಹುಬಲಿ ಬೆಟ್ಟದ ಬಳಿ ಉತ್ಖನನ ನಡೆಯಲ್ಲ. ಇನ್ನೇನಿದ್ರು ಸೋಮವಾರವೇ ಮೂಳೆ ಹುಡುಕಾಟ ನಡೆಯೋದು. ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ್ ಆರ್ಯ, ನ್ಯೂಸ್ 18 ಧರ್ಮಸ್ಥಳ. ಆ ಹೆಣ್ಮಗಳಿಗೆ ಮದುವೆಯಾಗಿ ಜಸ್ಟ್ 2.5 ತಿಂಗಳಾಗಿತ್ತಷ್ಟೇ. ನಿನ್ನೆ ಅರಶಿನ ಕುಂಕುಮಕ್ಕೆ ಅಂತ ನಾದಿನಿ ಮನೆಗೆ ಹೊರಟವಳು ರಸ್ತೆ ಮಧ್ಯೆಯೇ ದುರಂತ ಅಂತ್ಯ ಕಂಡಿದ್ದಾಳೆ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಯಲ್ಲಿ, ವಿಧಿಯಾಟ ಕಂಡೋ ಯಾರೋ ಮಾನವ. ಪ್ರತಿ ಹೆಣ್ಣು ಮಕ್ಕಳಿಗೂ ಒಂದು ಆಸೆ ಇರುತ್ತೆ, ಮುತ್ತೈದೆಯಾಗಿ ಸಾಯ್ಬೇಕು ಅಂತ. ಆದ್ರೆ ಈ ಹೆಣ್ಣು ಮಗಳ ಸ್ಥಿತಿ ನೋಡಿ, ಮುತ್ತೈದೆಯಾಗಿ ಇನ್ನೂ 2.5 ತಿಂಗಳು ಆಗಿರ್ಲಿಲ್ಲ. ಅಷ್ಟರೊಳಗೆ ಆ ವಿಧಿ ಇವಳನ್ನೇ ಕರಕೊಂಡು ಹೋಗಿದ್ದಾನೆ. ವರಮಹಾಲಕ್ಷ್ಮಿ ಹಬ್ಬ ಆಗಿದೆ ಅಂತ ಅರಿಶಿನ ಕುಂಕುಮ ತಗೊಳ್ಳೋದಕ್ಕೆ ಹೊರಟವಳು ದಾರಿ ಮಧ್ಯೆಯೇ ಹೆಣವಾಗಿದ್ದಾಳೆ. ಬೈಕಿನಿಂದ ಬಿದ್ದಿದ್ದಷ್ಟೇ, ಮತ್ತೆ ಮೇಲೇಳಲೇ ಇಲ್ಲ. ರೀ ಅಂತ ಒಮ್ಮೆ ಕೂಗಿದವಳು ಗಂಡನ ತೊಡೆಯ ಮೇಲೆ ಉಸಿರು ಚೆಲ್ಲಿದ್ದಾಳೆ. ಅರಿಶಿನ ಕುಂಕುಮಕ್ಕೆ ಹೊರಟವಳ ಸೌಭಾಗ್ಯವೇ ಹೋಯ್ತು. ಮದುವೆಯಾದ 2.5 ತಿಂಗಳಲ್ಲೇ ದುರಂತ ಅಂತ್ಯ. ಮದುವೆಗೆ ಹಾಕಿದ್ದ ಹಸಿರು ಬಳೆ ತೆಗೆದಿರಲಿಲ್ಲ, ಕೈಗೆ ಹಾಕಿದ್ದ ಗೋರಂಟಿಯು ಇನ್ನೂ ಮಾಸಿರ್ಲಿಲ್ಲ. ಈಗ ತಾನೇ ಸಂಸಾರ ಅನ್ನೋ ಬಂಡಿ ಏರಿದ್ರು. ಅಷ್ಟರಲ್ಲಾಗಲೇ ವಿಧಿಯ ವಕ್ರ ದೃಷ್ಟಿ ಬಿದ್ದಿದೆ. ಈ ಹೆಣ್ಣು ಮಗಳ ಹೆಸರು ಗೀತಾ ಅಂತ. ಜಸ್ಟ್ 2.5 ತಿಂಗಳ ಹಿಂದೆ ಸುನೀಲ್ ಅನ್ನೋರ ಜೊತೆ ಮದುವೆಯಾಗಿತ್ತು. ಹೀಗಾಗಿ ವಾರದ ಹಿಂದಷ್ಟೇ ಮಲ್ಲೇಶ್ವರಂನಲ್ಲಿ ಬಾಡಿಗೆ ಮನೆ ಮಾಡಿದವರು 3 ದಿನ ಮಾತ್ರ ಹೊಸ ಮನೆಯಲ್ಲಿ ಉಳಿದುಕೊಂಡಿದ್ರು. ಇನ್ನು ಒಬ್ಬರಿಗೊಬ್ಬರು ಕೂತು ಮಾತಾಡಿರ್ಲಿಲ್ಲ, ಕಷ್ಟ ಸುಖ ಹೇಳ್ಕೊಂಡಿರ್ಲಿಲ್ಲ, ಆಸೆ ಕನಸುಗಳ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡಿರ್ಲಿಲ್ಲ. ಯಾಕಂದ್ರೆ ಹೊಸ ಮನೆಗೆ ಕಾಲಿಟ್ಟು ಜಸ್ಟ್ 3 ದಿನವಾಗಿತ್ತಷ್ಟೇ. ನಿನ್ನೆ ವರಮಹಾಲಕ್ಷ್ಮಿ ಹಬ್ಬದ ಖುಷಿಯಲ್ಲಿದ್ದವಳ ಪಾಲಿಗೆ ಯಾವ ದೇವರು ಕಣ್ಬಿಡ್ಲಿಲ್ಲ. ಬದುಕಿ ಬಾಳಬೇಕಿದ್ದವಳನ್ನ ಆ ವರಮಹಾಲಕ್ಷ್ಮಿಯು ತಲೆ ಕಾಯಲಿಲ್ಲ. ನನ್ನ ಮನೆಗೆ ಕುಂಕುಮಕ್ಕೆ ಬಂದು
ಪೂಜೆಯ ಮಾಡಿ ಗಂಡನಿಗೆ ಊಟ ಕೊಟ್ಲು. ಊಟ ಮಾಡಿಬಿಟ್ಟು ನಮ್ಮ ಅಕ್ಕನ ಮನೆಗೆ ಕುಂಕುಮ ತಗೊಂಡು ಸಂಜೆ ಹೊತ್ತಿಗೆ ಬರ್ತೀನಿ ಅಂತ ಹೋದು ಮಗಳು, ನನ್ನ ಮಗಳು ಒಳಕ್ಕೆ ಬರಲಿಲ್ಲ. ಗುರುವಾರ ಸಂಜೆ ವರಮಹಾಲಕ್ಷ್ಮಿ ಹಬ್ಬ ಆಗಿದೆ ಅಂತ ಚಂದ್ರ ಲೇಔಟ್ನಲ್ಲಿರುವ ಪೋಷಕರ ಮನೆಗೆ ಹೋಗಿದ್ಲು. ತಂದೆ ತಾಯಿ ಜೊತೆ ಖುಷಿ ಖುಷಿಯಾಗಿ ಹಬ್ಬ ಮಾಡಿದ್ದಾಳೆ. ಸಂಜೆ ಆಗ್ತಿದ್ದಂತೆ ನಂದಿನಿ ಲೇಔಟ್ನಲ್ಲಿರುವ ನಾದಿನಿ ಮನೆಗೆ ಅರಿಶಿನ ಕುಂಕುಮ ತಗೊಂಡ್ ಬರೋದಕ್ಕೆ ಅಂತ ಗಂಡನ ಜೊತೆ ಬೈಕ್ ಏರಿ ಹೊರಟಿದ್ಲು. ಇದೇ ನೋಡಿ ಗಂಡ ಹೆಂಡತಿ ಪಾಲಿನ ಕೊನೆ ಪಯಣ. ಲಗ್ಗೆರೆ ಬ್ರಿಡ್ಜ್ ಬಳಿ ಬೈಕ್ನಲ್ಲಿ ಬರ್ತಿದ್ದಾಗ ಹಿಂಬದಿಯಿಂದ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದಿದೆ. ಗುದ್ದಿದ ರಭಸಕ್ಕೆ ನೆಲಕ್ಕೆ ಬಿದ್ದವಳು ಮತ್ತೆ ಮೇಲೇಳಲೇಗಿಲ್ಲ. ತಲೆಗೆ ಗಂಭೀರ ಪೆಟ್ಟು ಬಿದ್ದಿದ್ರಿಂದ ಬಿದ್ದಲ್ಲೇ ಪ್ರಾಣ ಬಿಟ್ಟಿದ್ದಾಳೆ. ರಕ್ತದ ಮಡುವೆಲ್ಲಿದ್ದ ಪತ್ನಿಯನ್ನ ತೊಡೆ ಮೇಲೆ ಕೂರಿಸಿಕೊಂಡವ ನನ್ನ ಹೆಂಡತಿಯನ್ನ ಕಾಪಾಡಿ ಅಂತ ಗೋಳಾಡ್ತಿದ್ರೆ ಎಂಥವರ ಕಣ್ಣಾಲೆಗಳು ತುಂಬಿ ಹೋಗಿದ್ವು. ಸರ್, ನಾವು ನಮ್ಮ ವೈಫು ಟೂ ವೀಲರಲ್ಲಿ ಹೋಗ್ತಿದ್ದೋ, ಹಿಂದೆಗಡೆಯಿಂದ ಲಾರಿ ಬಂದು ಹೊಡೆದಿದ್ದಾರೆ. ನಮ್ಮ ಮಿಸ್ಸಸ್ಸು ಸ್ಪಾಟಲ್ಲೇ ಹೋಗ್ಬಿಟ್ರು ಸರ್, ತೀರೋಗಿದ್ದಾರೆ. ನಾವು ನಮ್ಮ ಅತ್ತೆ ಮನೆಗೆ ಹೋಗಿದ್ದು ಚಂದ್ರಲೇಔಟ್ಗೆ, ವರಲಕ್ಷ್ಮಿ ಹಬ್ಬಕ್ಕೆ. ಅಲ್ಲಿಂದ ನಾವು ರೂಮ್ಗೆ ಹೋಗ್ತಾ ಇದ್ದೋ, ಮಲ್ಲೇಶ್ವರಂಗೆ. ಅಕ್ಕ ಮನೆಗೆ ಹೋಗಿ ರೂಮ್ಗೆ ಹೋಗೋಕ್ಕೆ ಹೋಗ್ತಾ ಇದ್ದೋ. 5 ನಿಮಿಷದಲ್ಲಿ ಅಕ್ಕ ಮನೆಗೆ ರೀಚ್ ಆಗ್ತಾ ಇದ್ದೋ. ಆಗ ಮಧ್ಯದಲ್ಲಿ ಆಗಿದೆ ಸರ್. ನಾನು ಬಿದ್ದಿದ್ದೆ, ತಕ್ಷಣ ಎತ್ಕೊಂಡೆ. ಹುಡುಗಿ ಜಾಸ್ತಿ ಇದಾಗಿತ್ತು, ನಮ್ಮ ತೊಡೆ ಮೇಲೆ. ಮೊಮ್ಮಗಳ ಸಾವಿನ ಸುದ್ದಿ ಕೇಳಿ ಅಜ್ಜಿ ಸಾವು. ಗೀತಾ ಸಾವಿನ ಸುದ್ದಿ ಗೊತ್ತಾಗ್ತಿದ್ದಂತೆ ಎರಡೂ ಕುಟುಂಬಕ್ಕೂ ಬರಸಿಡಿಲು ಬಡಿದಂತಾಗಿತ್ತು. ದೂರದ ಚನ್ನಪಟ್ಟಣದಲ್ಲಿದ್ದ ಗೀತಾ ಅಜ್ಜಿಗೂ ಮೊಮ್ಮಗಳ ಸಾವಿನ ಬಗ್ಗೆ ಗೊತ್ತಾಗಿತ್ತು. ಮೊಮ್ಮಗಳು ಅಂದ್ರೆ ಅಜ್ಜಿಗೆ ಜೀವ. ಯಾವಾಗ ಗೀತಾಗಿನ್ನಿಲ್ಲ ಅಂತ ಹೇಳಿದ್ರು ಅಲ್ಲೇ ಕುಸಿದು ಬಿದ್ದ ಅಜ್ಜಿ ಪ್ರಾಣ ಬಿಟ್ಟಿದ್ದಾರೆ. ಒಟ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರಿಶಿಣ ಕುಂಕುಮ ತೆಗೆದುಕೊಳ್ಳೋದಕ್ಕೆ ಅಂತ ಹೊರಟವಳೆ ದುರಂತ ಅಂತ್ಯ ಕಂಡಿದ್ದು ಮಾತ್ರ ಘನಘೋರ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಧ್ರುವ ಸರ್ಜಾ ನಟನೆಯ ಕೇಡಿ ಸಿನಿಮಾ ಅಬ್ಬರಿಸೋದಕ್ಕೆ ಫುಲ್ ತಯಾರಿ ನಡೆಸ್ತಾ ಇದೆ. ಇಂಥ ಹೊತ್ತಲ್ಲೇ ಈಗ ಧ್ರುವ ಸರ್ಜಾರಿ ನಿರ್ಮಾಪಕರೊಬ್ಬರಿಗೆ ವಂಚನೆ ಮಾಡಿದ ಆರೋಪ ಕೇಳಿ ಬರ್ತಿದೆ. ಆಕ್ಷನ್ ಪ್ರಿನ್ಸ್ ಮೇಲೆ 3 ಕೋಟಿ ಚೀಟಿಂಗ್ ಕೇಸ್. ಜಗ್ಗುದಾದ ಸಿನಿಮಾ ನಿರ್ಮಾಪಕರಿಂದ ಎಫ್ಐಆರ್. ಧ್ರುವ ಸರ್ಜಾ ಬಹದ್ದೂರ್ ಹುಡುಗ ಪೊಗರು ತೋರಿಸಿ ಮಾರ್ಟಿನ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಸುದ್ದಿ ಮಾಡಿದ ಹೊತ್ತಲ್ಲೇ ನಿರ್ಮಾಪಕರಿಗೆ ಧ್ರುವ ಸರ್ಜಾ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಹೌದು, ಸಿನಿಮಾ ಮಾಡೋದಾಗಿ ಹೇಳಿ ಕಥೆ ಕೂಡ ಕೊಟ್ಟು ದರ್ಶನ್ ರಾಜ್ ಜಗ್ಗುದಾದ ಸಿನಿಮಾ ನಿರ್ಮಿಸಿದ್ದ ರಾಘವೇಂದ್ರ ಹೆಗಡೆಗೆ 3 ಕೋಟಿ ವಂಚಿಸಿದ್ದಾರಂತೆ. ಮುಂಬೈನ ಅಂಬೋಲಿ ಠಾಣೆಯಲ್ಲಿ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 2016ರಲ್ಲಿ ನನ್ನ ಮೊದಲ ಸಿನಿಮಾ ಜಗ್ಗುದಾದ ಯಶಸ್ಸು ಕಂಡಿತ್ತು. ಈ ವೇಳೆ ಧ್ರುವ ಸರ್ಜಾ ಅವರು ನನ್ನ ಕಚೇರಿಗೆ ಬಂದು ಸಿನಿಮಾ ಮಾಡುವ ಆಸಕ್ತಿ ತೋರಿದರು. 2016ರಿಂದ 2018ರವರೆಗೆ ಅವರು ಈ ವಿಚಾರದಲ್ಲಿ ತುಂಬಾನೇ ಆಸಕ್ತಿ ತೋರಿಸುತ್ತಿದ್ದರು. ದಿ ಸೋಲ್ಜರ್ ಹೆಸರಿನ ಸಿನಿಮಾದ ಸ್ಕ್ರಿಪ್ಟ್ ಕೂಡ ನೀಡಿದ್ರು. 2019ರಲ್ಲಿ ಚಿತ್ರ ನಿರ್ಮಾಣಕ್ಕಾಗಿ ಧ್ರುವ ಅವರಿಗೆ 3 ಕೋಟಿ ರೂಪಾಯಿ ನೀಡಿದ್ದರು. ಧ್ರುವ ಅವರು ಚಿತ್ರದಿಂದ ಹಿಂದೆ ಸರಿದಿದ್ದಾರೆ ಮತ್ತು ಹಣವನ್ನ ಮರುಪಾವತಿಸಿಲ್ಲ. ಹಣವನ್ನ ಪಡೆದ ನಂತರ ಧ್ರುವ ಅವರು ಅವಧಿ ವಿಸ್ತರಣೆಗೆ ಕೋರಿದ್ದರು. ನಂತರ ಕೋವಿಡ್ ಬಂತು. ಲಾಕ್ಡೌನ್ ಪೂರ್ಣಗೊಂಡರೂ ಧ್ರುವ ಪ್ರತಿಕ್ರಿಯಿಸಲಿಲ್ಲ. 3 ಕೋಟಿ ರೂಪಾಯಿ ವಂಚನೆ ಕೇಸ್ ಇದಾಗಿದ್ದು ಬಡ್ಡಿ ಸೇರಿ ಆ ಹಣ ಈಗ 9.58 ಕೋಟಿ ರೂಪಾಯಿ ಆಗಿದೆ. ಧ್ರುವ ಯೋಜನೆಯಿಂದ ಹಿಂದೆ ಸರಿದಿದ್ದು ಮಾತ್ರವಲ್ಲ, ಕರೆಗಳನ್ನು ಸ್ವೀಕರಿಸಿಲ್ಲ. 3 ಕೋಟಿ ರೂಪಾಯಿ ವಂಚನೆ ಕೇಸ್ ಇದಾಗಿದೆ. ಬಡ್ಡಿ ಸೇರಿ ಆ ಹಣ ಈಗ 9.58 ಕೋಟಿ ರೂಪಾಯಿ ಆಗಿದೆ ಅಂತ ನಿರ್ಮಾಪಕ ರಾಘವೇಂದ್ರ ಹೆಗಡೆ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಸ್ಕ್ರಿಪ್ಟ್ ರೈಟರ್ಗಳಿಗೂ ಧ್ರುವ ಹಣ ಕೊಡಿಸಿದ್ರಂತೆ. ಇದನ್ನು ಸೇರಿಸಿದ್ರೆ ರಾಘವೇಂದ್ರ ಅವರ ಕೈಯಿಂದ 3.43 ಕೋಟಿ ರೂಪಾಯಿಯನ್ನ ಕೊಡಿಸಿದ್ರಂತೆ. ಈಗ ಧ್ರುವ ಯೋಜನೆಯಿಂದ ಹಿಂದೆ ಸರಿದಿದ್ದು ಮಾತ್ರವಲ್ಲ, ಕರೆಗಳನ್ನ ಸ್ವೀಕರಿಸಿಲ್ಲ ಅಂತ ರಾಘವೇಂದ್ರ ಹೆಗಡೆ ಕೇಸ್ ದಾಖಲಿಸಿದ್ದಾರೆ. ಒಟ್ನಲ್ಲಿ ನಿರ್ಮಾಪಕರ ಜೊತೆಗಿನ ವಂಚನೆ ಆರೋಪ ಇದೀಗ ಧ್ರುವ ಸರ್ಜಾ ಸಿನಿ ಕರಿಯರ್ನಲ್ಲಿ ಕಪ್ಪು ಚುಕ್ಕಿಯಾಗಲಿದೆ. ಇದೆಲ್ಲದಕ್ಕೂ ಖುದ್ದು ಧ್ರುವ ಸರ್ಜಾನೇ ಸ್ಪಷ್ಟನೆ ಕೊಡೋವರೆಗೂ ಈ ವಿವಾದ ಬಗೆಹರಿಯೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಗೀತಾ, ಫಿಲ್ಮ್ ಬ್ಯೂರೋ, ನ್ಯೂಸ್ 18.
ಆ ಹೆಣ್ಮಗಳು 10 ಕನಸನ್ನ ಕಟ್ಕೊಂಡು ಮದುವೆಯಾಗಿದ್ದು. ಆದರೆ ವರದಕ್ಷಿಣೆಯ ಹುಚ್ಚನಾಗಿದ್ದ ಗಂಡ ಪತ್ನಿ ಪಾಲಿಗೆ ರಾಕ್ಷಸನಾಗಿದ್ದಾನೆ. ನಿನ್ನೆ ತಾಯಿ ಜೊತೆ ಫೋನ್ನಲ್ಲಿ ಮಾತನಾಡ್ತಿದ್ದವಳು ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾಳೆ. ತಾರು ಕನಸು ಕಂಡಿದ್ದ ಹೆಣ್ಮಗಳು ಇವಳು. ಜೀವನದಲ್ಲಿ ಹಾಗಿರಬೇಕು ಹೀಗಿರಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ಲು. ಮಗನೇ ಸರ್ವಸ್ವ ಅಂದುಕೊಂಡವಳು ಮಗನಿಗೂ ಒಂದು ಮಾತು ಹೇಳದೆ ಹೊರಟು ಹೋಗಿದ್ದಾಳೆ. ಗಂಡನ ಹಣದ ದಾಹಕ್ಕೆ ನೊಂದು ಬೆಂದು ಹೋದವಳು ಬದುಕಿನ ಯಾತ್ರೆಯನ್ನೇ ಮುಗಿಸಿದ್ದಾಳೆ. ಈ ಹೆಣ್ಮಗಳ ಹೆಸರು ಪವಿತ್ರ ಅಂತ. ಜಸ್ಟ್ 29 ವರ್ಷ. ತುಮಕೂರು ನಗರದ ಗೋಕುಲ್ ಬಡಾವಣೆ ನಿವಾಸಿ. ತುಂಬಾನೇ ಗಟ್ಟಿಗಿತ್ತಿ. ಗಂಡ ಅನಿಸಿಕೊಂಡವ ರಾಕ್ಷಸನಾಗಿದ್ರು ಹಾಗೂ ಹೇಗೋ ಜೀವನ ಸಾಗಿಸ್ತಿದ್ಲು. ಆದ್ರೆ ಎಷ್ಟು ಅಂತ ನೋವು ತಿಂತಾಳೆ ಹೇಳಿ. ಒಂದೇ ಒಂದು ದಿನವೂ ಖುಷಿಯನ್ನೇ ಕಾಣದವಳು ನೇಣಿನ ಕುಣಿಕೆಯಲ್ಲಿ ನೇತಾಡಿದ್ದಾಳೆ. ಇವನೇ ನೋಡಿ ಅಮಾಯಕಿಯ ಬದುಕಿಗೆ ಕೊಳ್ಳಿ ಇಟ್ಟ ಪರಮ ಪಾಪಿ. 4 ವರ್ಷದ ಹಿಂದೆ ಪ್ರಿಯದರ್ಶನ್ ಅನ್ನೋ ಈತನ ಜೊತೆಗೆ ಮದುವೆ ಆಗಿದ್ದೇ ಈ ಹೆಣ್ಮಗಳ ಪಾಲಿಗೆ ದುರಂತವಾಗಿ ಹೋಯಿತು. ಲೆಕ್ಚರರ್ ಅಂತ ಹೇಳಿ ಮದುವೆ ಮಾಡಿಕೊಂಡಿದ್ದವ ಹೆಣ್ಣಿನ ಮನೆಯವರ ಮುಂದೆ ತಿರುಪೆ ಶೋಕಿ ಮಾಡ್ತಿದ್ದ. ಮದುವೆಯಾದ ಮರುದಿನವೇ ಈತನ ಅಸಲಿ ಬಣ್ಣ ಬಯಲಾಗಿತ್ತು. ಆದ್ರೆ ಏನ್ ಮಾಡೋದು, ಮದುವೆ ಆಗೋಗಿದೆ. ಹೀಗಾಗಿ ಕಷ್ಟನೋ ಸುಖಾನೋ ಇವನ ಜೊತೆಗೆ ಸಂಸಾರ ಮಾಡಬೇಕು ಅಂತ ಹಲ್ಲು ಕಚ್ಕೊಂಡು ಜೀವನ ನಡೆಸ್ತಿದ್ದು. ಆದ್ರೆ ಹಣದ ಹುಚ್ಚಿಗೆ ಬಿದ್ದವ ವರದಕ್ಷಿಣೆಗಾಗಿ ಇನ್ನಿಲ್ಲದ ಟಾರ್ಚರ್ ಕೊಡ್ತಿದ್ದ. ಒಮ್ಮೆ ಮನ ಬಂದಂತೆ ಹೊಡೆದಿದ್ರಿಂದ ಪ್ರಜ್ಞೆಯೇ ಇಲ್ಲದಂತಾಗಿದ್ಲು. ಆಗ ಹೆಣ್ಣೆತ್ತವರೇ ಆಸ್ಪತ್ರೆಗೆ ಸೇರಿಸಿ ಮಗಳನ್ನ ಉಳಿಸಿಕೊಂಡು ಬಂದಿದ್ರು. ನಂತರ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾ ಇದ್ದಂತೆ ಬಾಲ ಮುದುರಿಕೊಂಡಿದ್ದ. ಇತ್ತೀಚೆಗಷ್ಟೇ BMTCಯಲ್ಲಿ ನೌಕರಿ ಸಿಕ್ಕಿತ್ತು. ಹೀಗಾಗಿ ಇನ್ಮೇಲಾದ್ರೂ ಬದಲಾಗ್ತಾನೆ ಅಂದುಕೊಂಡಿದ್ರು. ಆದ್ರೆ ಹುಟ್ಟುಗುಣ ಸುಟ್ರು ಹೋಗಲ್ಲ ಅನ್ನೋ ಹಾಗೆ ವರದಕ್ಷಿಣೆ ತಗೊಂಡು ಬಾ ಅಂತ ಕೊಡಬಾರದ ಕಾಟ ಕೊಡ್ತಿದ್ದ. 4 ವರ್ಷದ ಮುದ್ದಾದ ಮಗನಿದ್ರೂ ಇವನ ಹಣದ ಹುಚ್ಚು ಹೋಗಿರಲಿಲ್ಲ. ನಿನ್ನೆ ಕೂಡ ಇದೇ ವಿಷಯಕ್ಕೆ ಜಗಳ ತೆಗೆದವ ಪವಿತ್ರಾಳಿಗೆ ಹಿಗ್ಗಾಮುಗ್ಗ ಥಳಿಸಿದ್ದ. ನೋವು ತಾಳಲಾರದೆ ತಾಯಿಗೆ ಕರೆ ಮಾಡಿದ ಪವಿತ್ರ ತನ್ನೆಲ್ಲ ಕಷ್ಟ ಹೇಳ್ಕೊಂಡು ಕಣ್ಣೀರಿಟ್ಟಿದ್ಲು. ಇವತ್ತು ಒಂದು ದಿನ ಸುಮ್ನಿರಮ್ಮ, ಬೆಳಿಗ್ಗೆ ನಾವೇ ಬರ್ತೀವಿ ಅಂದಿದ್ರಂತೆ. ಇದೇ ಕೊನೆ, ಮತ್ತೆ ಮಾತಾಡೋದಕ್ಕೆ ಆಗ್ಲೇ ಇಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡಿದ್ರೆ ಪವಿತ್ರ ಕಡೆಯಿಂದ ಯಾವುದೇ ಉತ್ತರ ಇರಲಿಲ್ಲ. 8:30 ಫೋನ್ ಮಾಡಿದ್ರು. ನಮ್ಮೊಂದು ಸಿಕ್ಕಾಪಟ್ಟೆ ಕುಡಿದು ಗಲಾಟೆ ಮಾಡ್ತಾನೆ, ಟಾರ್ಚರ್ ಕೊಡ್ತಾನೆ, ನಾನು ಇರಲ್ಲ ಅಂತ. ಹಂಗೆ ಮಾಡ್ಕೊಬೇಡಮ್ಮ, ನಾವು ಬಂದು ಕರ್ಕೊಂಬತ್ತೀವಿ ಅಂದ್ವಿ. ಆಯ್ತು ಅಂತ ತಿರ್ಗಿ 9 ಗಂಟೆಗೆ ಮಾಡ್ತೇವೆ. ಏನು ಮಾಡ್ಕೊಂಬಲ್ಲಪ್ಪ, ನೀವು ಬರೀ ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟು ಕರ್ಕೊಂಡು ಹೋಗಾನೆ, ಕಂಪ್ಲೇಂಟ್ ಕೊಟ್ಟು ಹೋಗಾನೆ ಅಂತ. ಅಷ್ಟೊಂದ ಮೇಲೆ ತಿರುವು ಮಾಡಿರಿ. 7 ಸರಿನ 8 ಸರಿನ ಮಾಡಿದೆ, ಫೋನೇ ಎತ್ತಲಿಲ್ಲ. ಒಟ್ನಲ್ಲಿ ಗಂಡನ ಹಣದ ಮೋಹಕ್ಕೆ ಬಂಗಾರದಂತ ಹೆಣ್ಮಗಳು ಹೆಣಬಾದ್ರೆ ಪಾಪಿ ಗಂಡ ಜೈಲು ಸೇರಿದ್ದಾನೆ. ಇತ್ತ ಏನೂ ಅರಿಯದ ಕಂದಮ್ಮ ಇಷ್ಟು ಚಿಕ್ಕ ವಯಸ್ಸಿಗೆ ತಾಯಿ ಇಲ್ಲದ ತಬ್ಬಲಿಯಾಗಿದ್ದು ಮಾತ್ರ ದುರಂತ. ವಿಠಲ್, ನ್ಯೂಸ್ 18 ತುಮಕೂರು. 7 ವರ್ಷದ ಪ್ರೀತಿಯನ್ನ ನಂಬಿಕೊಂಡವಳು ಹೆತ್ತವರ ವಿರೋಧದ ಮಧ್ಯೆಯೂ ಮದುವೆಯಾಗಿದ್ಲು. ಆದರೆ ಕೊರಳಿಗೆ 3 ಗಂಟು ಬಿದ್ದ 4 ತಿಂಗಳಿಗೆ ದುರಂತ ಅಂತ್ಯ ಕಂಡಿದ್ದಾಳೆ. ಸರ್, ಇದು ಕೊಲೆ ಮಾಡಿದ್ದಂತೂ 100% ಸರ್. 2-3 ತಿಂಗಳಾಗೈತ್ರಿ. 2-3 ತಿಂಗಳದಾಗ ಆಕಿ ಬಟ್ಟಿಗೆ ಬೇದಾಳತ್ರಿ. 7 ವರ್ಷದ ಪ್ರೀತಿ ಕದ್ದು ಮದುವೆಯಾಗಿತ್ತು ಜೋಡಿ. ಅನ್ಯ ಜಾತಿ ಹುಡುಗನ ಕೈ ಹಿಡಿದವಳು 4 ತಿಂಗಳಿಗೆ ಬಲಿ. ಪ್ರೀತಿ ಹುಟ್ಟುವಾಗ ಜಾತಿ ಧರ್ಮ ಕೇಳಿ ಹುಟ್ಟಲ್ಲ. ಆದ್ರೆ ಮದುವೆ ಅನ್ನೋ ಹಂತಕ್ಕೆ ಬಂದಾಗ್ಲೇ ನೋಡಿ ಜಾತಿ ಅನ್ನೋ ವಿಷವ್ಯೂಹ ಸುತ್ತಕೊಳ್ಳೋದು. ಈ ಜಾತಿ ಅನ್ನೋ ವಿಷ ಜಂತುವನ್ನ ಮೀರಿ ಮದುವೆಯಾದವರು ಅದೆಷ್ಟು ಜನ ಖುಷಿಯಾಗಿದ್ದಾರೋ ದೇವ್ರೇ ಬಲ್ಲ. ಯಾಕಂದ್ರೆ 100ಕ್ಕೆ 90ರಷ್ಟು ಇಂಥ ಲವ್ ಸ್ಟೋರಿಗಳು ದುರಂತ ಅಂತ್ಯ ಕಂಡಿದ್ದೇ ಜಾಸ್ತಿ. ಈ ಹೆಣ್ಮಗಳ ವಿಷಯದಲ್ಲೂ ಇದೇ ಆಗಿದೆ. ಮೇಲ್ಜಾತಿ ಹುಡುಗನನ್ನ ಪ್ರೀತಿಸಿ ಮದುವೆಯಾಗಿದ್ದೇ ಈಕೆ ಪಾಲಿಗೆ ಕಂಟಕವಾಗಿದೆ. 7 ವರ್ಷದ ಪ್ರೀತಿ ಅಂತ ಕದ್ದು ಮುಚ್ಚಿ ಮದುವೆಯಾದವಳು ಈಗ ಕುಣಿಕೆಯಲ್ಲಿ ನೇತಾಡ್ತಿದ್ದಾಳೆ. ಈಕೆ ಹೆಸರು ಅನಿತಾ ಅಂತ. ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ವಿಜಯಗಲ್ಲಿ ನಿವಾಸಿ. ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ಕೊಂಡಿದ್ಲು. ಆಗಲೇ ನೋಡಿ ತಮ್ಮೂರಿನ ನೀಲೇಶ್ ಅನ್ನೋನ ಪರಿಚಯವಾಗಿತ್ತು. ಇಬ್ರು ಒಂದೇ ಕಡೆ ಕೆಲಸ ಮಾಡ್ತಿದ್ದರಿಂದ ಸಲುಗೆಯಲ್ಲಿದ್ದ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಸುಮಾರು 7 ವರ್ಷ ಪ್ರಾಣಕ್ಕಿಂತ ಹೆಚ್ಚು ಅಂತ ಒಬ್ಬರಿಗೊಬ್ಬರು ಪ್ರೀತಿಸುತ್ತಿದ್ದರು. ಇತ್ತೀಚೆಗೆ ಮಗನ ಪ್ರೀತಿ ವಿಷಯ ಗೊತ್ತಾಗಿ ನೀಲೇಶ್ ಮನೆಯವರು ಕೆಂಡವಾಗಿದ್ರು. ಯಾಕಂದ್ರೆ ಅನಿತಾ ದಲಿತ ಸಮುದಾಯದ ಹೆಣ್ಮಗಳು. ಮರಾಠಿಗನಾಗಿದ್ದ ಹುಡುಗನ ಜಾತಿಯೇ ಬೇರೆ ಇತ್ತು.
ಹೀಗಾಗಿ ಮಗನ ಪ್ರೀತಿಗೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಇದರಿಂದ ದಿಕ್ಕು ಕಾಣದಂತಾದ ಜೋಡಿ ಹಕ್ಕಿ 4 ತಿಂಗಳ ಹಿಂದೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಜಾತಿ ವಿಚಾರಕ್ಕೆ ಗೊಂದಲಗಳಿಂದ ಜಗಳ ಆಗ್ತಿತ್ತು. ಪದೇ ಪದೇ ಇದೇ ತಕರಾರು ತಂಟೆ ಇಲ್ಲೆಲ್ಲ ಸಾಕಷ್ಟು ಜನರು ಕೂಡ ನೋಡಿದಾರೆ, ಬಿಡಿಸಿದಾರಂತ. ಆದರೂ ಕೂಡ ಈ ಹೆಣ್ಣುಮಗಳ ಮೇಲೆ ಇವು ದೌರ್ಜನ್ಯ ಎಸಗಿ ನಿನ್ನೆ ಕೊಲೆ ಮಾಡಿದ. ಅದಕ್ಕಾಗಿ ಸಮಗ್ರ ತನಿಖೆ ಆಗಿ ಅಟ್ರಾಸಿಟಿ ಪ್ರಕರಣ ದಾಖಲಾಗಿ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕಂತ ತಮ್ಮ ಮಾಧ್ಯಮ ಮೂಲಕ ವಿನಂತಿ ಮಾಡ್ತೇನೆ. ಮದುವೆಯಾದ ಕೆಲವೇ ದಿನಕ್ಕೆ ನೀಲೇಶ್ ಕೆಲಸ ಬಿಟ್ಟಿದ್ದ. ಇತ್ತ ಅನಿತಾ ಕೂಡ 3 ತಿಂಗಳ ಗರ್ಭಿಣಿಯಾಗಿದ್ಲು. ಸಣ್ಣ ಪುಟ್ಟ ವಿಷಯಕ್ಕೂ ಗಂಡ ಹೆಂಡತಿ ಮಧ್ಯೆ ಜಗಳ ಶುರುವಾಗಿತ್ತು. ಇದು ಸಾಲದು ಅಂತ ಹುಡುಗನ ಮನೆಯವರು ಜಾತಿ ವಿಷಯಕ್ಕೆ ತುಂಬಾನೇ ಕಿರುಕುಳ ಕೊಡ್ತಿದ್ರು ಅನ್ನೋ ಆರೋಪವಿದೆ. ನೆನ್ನೆ ಅದೇನಾಯ್ತೋ ಗೊತ್ತಿಲ್ಲ. ಇಷ್ಟು ದಿನ ಚೆನ್ನಾಗಿದ್ದವಳು ಏಕಾಏಕಿ ನೇಣಿನ ಕುಣಿಕೆಯಲ್ಲಿ ನೇತಾಡ್ತಿದ್ದಾಳೆ. ಮಗಳ ಈ ಸ್ಥಿತಿ ನೋಡಿದ ಹೆಣ್ಣೆತ್ತವರು ಇದು ಆತ್ಮಹತ್ಯೆಯಲ್ಲ, ಇವರೇ ಕೊಂದು ನೇಣು ಹಾಕಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಆದ್ರೆ ಅವ್ನು ಚಲೋ ಇಟ್ಕೊಂಡ್ ಕಸಿ ನಿಂಗೆ ಕೊಂದು ಹೋಗದ ಅಂತ ಏನು ಮಾಡೋದ್ರಿ? ಅವ್ರ ಮನ್ಯಾಗಿನವ್ರ ಅವ್ರ ಅಕ್ಕ, ಅವ್ರ ಅವ್ವ, ಮತ್ತು ಅವ್ರ ವೈನಿ, ಅವ್ರಪ್ಪ, ಇವ್ರು 4 ಮಂದಿ ಒಳಗೆ ಏನೋ ಯಾರು ಮಾಡ್ಯಾರ ನಮಗೆ ಗೊತ್ತಿಲ್ರಿ. ಒಟ್ಟು ಅವ್ರು 4 ಮಂದಿ ಅದಾರ ನೋಡ್ರಿ. ಒಟ್ಟು ನನ್ನ ಮಗನ ಕೊಯ್ದು ಹೋಗದಾರ ನೋಡ್ರಿ. ಅವರು ನನ್ನ ಮಗನ ಕೊಯ್ದಿದಾರ. ಒಟ್ನಲ್ಲಿ ಆತ್ಮಹತ್ಯೆಯೋ ಕೊಲೆಯೋ ಗೊತ್ತಿಲ್ಲ. ಆದ್ರೆ ಪ್ರೀತಿಸಿದ ಹುಡುಗನ ಜೊತೆ ಸುಖವಾಗಿರ್ತೀನಿ ಅಂತ ಮನೆ ಬಿಟ್ಟು ಬಂದು ಮದುವೆಯಾದವಳು 4 ತಿಂಗಳಿಗೆ ಉಸಿರು ಚೆಲ್ಲಿದ್ದು ಮಾತ್ರ ಘನಘೋರ. ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ರಾಜ್ಯದಲ್ಲಿ ಆಶ್ಲೇಷ ಮಳೆ ಅಬ್ಬರ ಜೋರಾಗೇ ಇದೆ. ಮಲೆನಾಡು ಹಾಗೂ ಕರಾವಳಿಯಲ್ಲಿ ಕೊಂಚ ರೆಸ್ಟ್ ಕೊಟ್ಟಿರುವಂತಹ ವರುಣದೇವ ಉತ್ತರ ಕರ್ನಾಟಕದಲ್ಲಿ ನೆರೆ ನರಕ ಸೃಷ್ಟಿಸುತ್ತಿದ್ದಾನೆ. ರಾಜ್ಯದಲ್ಲಿ ಅಬ್ಬರಿಸ್ತಿರೋ ಆಶ್ಲೇಷ ಮಳೆ ಊರೂರಲ್ಲೂ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ಕಳೆದ 2-3 ದಿನಗಳಿಂದ ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ಉತ್ತರದ ಜಿಲ್ಲೆಗಳಲ್ಲಂತೂ ನೆರೆ ನರಕವೇ ಸೃಷ್ಟಿಯಾಗಿದೆ. ಎಷ್ಟು ದಿನ ಶಾಂತವಾಗಿದ್ದ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಮತ್ತೆ ಹುಚ್ಚೆದ್ದು ಹರಿಯುತ್ತಿದ್ದು ಮಹಾಮಳೆಯ ಜೊತೆಗೆ ಸಾವು ನೋವುಗಳನ್ನು ಹೊತ್ತು ತರ್ತಿದೆ. ಕೊಪ್ಪಳ, ಧಾರವಾಡ ಜಿಲ್ಲೆಯ ಜನರಂತೂ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಕೊಪ್ಪಳ ಹಾಗೂ ಗದಗ ಜಿಲ್ಲೆಯಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಹಿರೇಹಳ್ಳ ಜಲಾಶಯ ತುಂಬಿ ತುಳುಕ್ತಾ ಇದೆ. ಇದರ ಪರಿಣಾಮ ಮುದ್ಲಾಪುರ ಬಳಿ ಇರುವಂತಹ ಹಿರೇಹಳ್ಳ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗ್ತಿದೆ. ಭಾರೀ ಪ್ರಮಾಣದ ನೀರು ಹೊರ ಹೋಗ್ತಿರೋದ್ರಿಂದ ಯಾವ ಕ್ಷಣದಲ್ಲೂ ನೆರೆ ಆವರಿಸೋ ಆತಂಕ ಕಾಡ್ತಿದೆ. ಧಾರವಾಡ ಜಿಲ್ಲೆಯಲ್ಲೂ ಮಹಾಮಳೆ ಅಬ್ಬರಿಸುತ್ತಿದ್ದು ನವಲಗುಂದ ತಾಲೂಕಿನ ಶಾನವಾಡ ಗ್ರಾಮದಲ್ಲಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಭಾರೀ ಮಳೆಯಿಂದಾಗಿ ಇಡೀ ಗ್ರಾಮವೇ ಜಲಾವೃತಗೊಂಡಿದ್ದು 10 ಮನೆಗಳಿಗೆ ಮಳೆಯ ನೀರು ನುಗ್ಗಿದೆ. ಇನ್ನು ಧಾರವಾಡ ಜಿಲ್ಲೆಯ ಅಳಗವಾಡಿ ಗ್ರಾಮದಲ್ಲೂ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಊರಿನ ದೊಡ್ಡ ಕೆರೆ ಕೋಡಿ ಬಿದ್ದಿದ್ದು ಇಡೀ ಊರಿಗೆ ನೀರು ನುಗ್ತಿದೆ. ಇನ್ನಷ್ಟು ಮಳೆ ಹೆಚ್ಚಾದ್ರೆ ಕೆರೆಯ ಒಡ್ಡು ಒಡೆದು ಹೋಗಬಹುದು ಅಂತ ಸ್ಥಳೀಯರು ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. ಇನ್ನು ಕಲಬುರಗಿಯಲ್ಲೂ ಕೂಡ ಆಶ್ಲೇಷ ಮಳೆಯ ಅಬ್ಬರ ಜೋರಾಗೇ ಇದೆ. ಬೆಳ್ಳಂಬೆಳಗ್ಗೆ ಶುರುವಾದ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಇದರ ಪರಿಣಾಮ ಮುಲ್ಲಾಮಾರಿ ಜಲಾಶಯದಿಂದ ನೀರನ್ನ ಹೊರಬಿಡಲಾಗ್ತಿದೆ. ಗಾರಂಪಳ್ಳಿ ಸೇತುವೆ ಮುಳುಗೋ ಹಂತಕ್ಕೆ ಬಂದಿದ್ದು ಬೀದರ್ಗೆ ಹೋಗುವ ಸಂಚಾರ ವ್ಯವಸ್ಥೆ ಬಂದ್ ಆಗಲಿದೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ಸತತ 1 ಗಂಟೆ ಸುರಿದ ಭಾರೀ ಮಳೆಯಿಂದಾಗಿ 10 ಮನೆಗಳಿಗೆ ನೀರು ನುಗ್ಗಿದ್ದು ಮಳೆಯ ನೀರು ಹೊರಹಾಕೋಕೆ ಜನರು ಪರದಾಟ ನಡೆಸಿದ್ರು. ಚಿತ್ರದುರ್ಗ ಜಿಲ್ಲೆಯಲ್ಲೂ ಧಾರಾಕಾರವಾಗಿ ಮಳೆಯಾಗ್ತಿದ್ದು ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ತೋಟ ಹಾಗೂ ಮೆಕ್ಕೆಜೋಳದ ಬೆಳೆಗೆ ನೀರು ನುಗ್ಗಿದ್ದು ಅವೈಜ್ಞಾನಿಕವಾಗಿ ಕೋಡಿ ನಿರ್ಮಾಣ ಮಾಡೋದ್ರಿಂದ ಈ ಪರಿಸ್ಥಿತಿ ಬಂದಿದೆ ಅಂತ ಅಲ್ಲಿನ ಸ್ಥಳೀಯರು, ರೈತರು ಕಿಡಿಕಾರ್ತಿದ್ದಾರೆ. ಕೋಲಾರ ತಾಲೂಕಿನ ತಲಗುಂದ ಬಳಿ ದೊಡ್ಡ ಅನಾಹುತವೊಂದು ಸಂಭವಿಸಿ ಹೋಗಿದೆ. ಭಾರೀ ಗಾಳಿ ಮಳೆಯಿಂದಾಗಿ ಬೃಹತ್ ಮರವೊಂದು ರಸ್ತೆಗೆ ಉರುಳಿದ್ದು ಮರಕ್ಕೆ ಡಿಕ್ಕಿ ಹೊಡೆದ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಪತ್ನಿ ಹಾಗೂ ಮಗು ಪ್ರಾಣಾಪಾಯದಿಂದ ಪಾರಾಗಿದ್ದು ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಕೆಜಿಎಫ್ ತಾಲೂಕಿನ ಮಹಾದೇವಪುರ ಗ್ರಾಮದ ಕುರಿಗಾಹಿ ದಂಪತಿಗಳ ಮೇಲೆ ಮರವೊಂದು ಬಿದ್ದಿದ್ದು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕುರಿ ಮೇಯಿಸೋಕೆ ಹೋಗಿದ ಗಂಡ ಹೆಂಡತಿ ಮಳೆ ಬರ್ತಿದ್ದಂತೆ ಒಂದು ಮರದ ಬುಡದಲ್ಲಿ ಕೂತಿದ್ರು. ಈ ವೇಳೆ ಮರ ಬುಡ ಮೇಲಾಗಿದ್ದು ಕುರಿಗಾಹಿಗಳು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ.
ಒಟ್ನಲ್ಲಿ ಆಶ್ಲೇಷ ಮಳೆ ಅಬ್ಬರಿಸುವುದಕ್ಕೆ ಶುರುವಾಗಿದ್ದು ಕರುನಾಡ ಜನ ಕಂಗಾಲಾಗಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.